ಅದೇ ರೀತಿ ಇವತ್ತಿನ ದಿನ ಹುಟ್ಟು ಹಬ್ಬವನ್ನು ಆಚರಿಸಿಕೊಳ್ತಾ ಇರ್ತಕ್ಕಂಥ ಸುಜನ್ ಶೆಟ್ಟಿ ಅವರೇ, ಸೌಹಾರ್ದ ಟ್ರೋಫಿಯ ಪರವಾಗಿ, ಸೌಹಾರ್ದದ ಎಲ್ಲ ಆಟಗಾರರ ಪರವಾಗಿ, ಕ್ರೀಡಾ ಪ್ರೇಕ್ಷಕರ ಪರವಾಗಿ ಸುಜನ್ ಶೆಟ್ಟಿ ಅವರೇ, ವಿಶ್ ಯು ಹ್ಯಾಪಿ ಬರ್ತ್ಡೇ. ಎರಡನೇ ಬಾರಿ ಎಸೆದ ಚೆಂಡು ಕ್ಷೇತ್ರಾಕ್ಷಣ ವೈಫಲ್ಯ, ತನ್ಮೂಲಕ ಸೀಮಾರೇಖೆನ ಗಮನಿಸ್ತಾ ಇದೆ, ಬೌಂಡ್ರಿ. ಬಹಳಷ್ಟೊಂದು ಉತ್ತಮ ರೀತಿಯ ಮೊದಲ ಹಂತದಲ್ಲೀಗ ಸಿಎಫ್ಸಿ ಕ್ಷೇತ್ರಾಕ್ಷಣ ಪಡ್ಕೊಳ್ತಾ ಇದೆ. ಸುಂದರ ತ್ಯಾಚಗಳು ಬರ್ತಾ ಇದೆ. ಮತ್ತೆ ಬಿಡುವಿಗಿಡ ಮೇಲ್ಭಾಗದಲ್ಲಿ 4 ಕೋಚುಗಳಿಗೆ ಅವಕಾಶ ಮಾಡಿಕೊಟ್ರು ಅವಿನಾಶ್ ಆಚಾರ್ಯ. ಹಿಂದಿನ ಪಂದ್ಯಾಟದಲ್ಲಿ 10 ಬೌಂಡರಿಯನ್ನು ದಾಖಲಿಸಿ ತಂಡದ ಗೆಲುವಿನಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿರ್ತಕ್ಕಂಥ ಆಟಗಾರ. ಐದನೇ ಬಾರಿ ಮತ್ತೆ ರಮೇಶ್ ಓಚಗಳಿಗೆ ಮತ್ತೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಸೌಹಾರ್ದ ಟ್ರೋಫಿಯ 2ನೇ ಸೆಮಿಫೈನಲ್ ಹೋರಾಟಗಳು ಮುಂದುವರಿಕೆ ಕಾಣ್ತಾ ಇದೆ. ಅಂತಿಮ ಹಂತದಲ್ಲಿ ಓಚಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ ಆಗ್ತಾ ಇದೆ. ಮೊದಲ ಓವರ್ ಮುಕ್ತಾಯದ ಬಳಿಕ 8 ಓಟವನ್ನು ದಾಖಲಿಸಿರ್ತಕ್ಕಂಥ ಎಂಸಿಎಚ್ನ ತಂಡ ಇವಾಗಲೇ ಟೂರ್ನಮೆಂಟಿನ ಮೊದಲ ತಂಡವಾಗಿ ಫೈನಲ್ ಟಿಕೆಟ್ ಅನ್ನು ಪಡ್ಕೊಳ್ತಾ ಇರ್ತಕ್ಕಂಥ ತಂಡ ಮಲ್ನಾಡು ಹಂಟರ್ಸ್. ಸೌಹಾರ್ದ ಟ್ರೋಫಿಯ ಮೊದಲ ತಂಡವಾಗಿ ಜಿದ್ದಿನ ಹೋರಾಟದಲ್ಲಿ ಸೋಲು ಗೆಲುವುಗಳ ಮುಖಾಂತರವಾಗಿ ಬಹಳಷ್ಟು ಒಂದು ಉತ್ತಮ ರೀತಿಯ ಆಟವನ್ನು ದಾಖಲಿಸಿ ಸೌಹಾರ್ದ ಸೀಸನ್ 1ರ ಫೈನಲ್ ಟಿಕೆಟ್ ಅನ್ನು ಪಡ್ಕೊಳ್ತಾ ಇರ್ತಕ್ಕಂಥ ತಂಡ. ಎರಡನೇ ಓವರ್ಗಾಗಿ ಸಂತು ಮನವಿಗಳು ಬರ್ತಾ ಇದೆ, ಪುರಸ್ಕಾರವನ್ನು ನೀಡ್ತಾ ಇಲ್ಲ. ಮತ್ತೆ ಚುಕ್ಕಿಯನ್ಸ ಮುಂದುವರಿಕೆ ಪಡ್ಕೊಳ್ತಾ ಇದೆ. ಎರಡನೇ ಬಾರಿ ಎರಡನೇ ಹಂತದಲ್ಲಿ ಈಗ ಮತ್ತೆ ಓಚುಗಳಿಗೆ ಅವಕಾಶನ ಮಾಡ್ಕೊಳ್ತಾ ಇಲ್ಲ. ಒಂದು ಹಂತದಲ್ಲಿ 12 ತಂಡಗಳು 16 ತಂಡಗಳು ನಿನ್ನೆ ದಿನ ಆಡಿರ್ತಕ್ಕಂಥ ಒಂದು ಪಂದ್ಯದಲ್ಲಿ ಅಂತಿಮ ಹಂತದಲ್ಲಿ ಈಗ 3 ತಂಡಗಳು ಹೋರಾಟವನ್ನು ನಡೆಸ್ತಾ ಇದೆ. ಒಂದು ತಂಡ ಈಗ ಫೈನಲ್ ಎಂಟ್ರನ್ನು ಪಡ್ಕೊಂಡು 2 ತಂಡಗಳು ಹೋರಾಟವನ್ನು ನಡೆಸ್ತಾ ಇದೆ ಫೈನಲ್ ಟಿಕೆಟ್ಗಾಗಿ. ಐದನೇ ಬಾರಿ ಓಚಗಳಿಗೆ ಮತ್ತೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ ಆಗ್ತಾ ಇದೆ. ಗೆಲುವಿನ ಲೆಕ್ಕಾಚಾರಕ್ಕಾಗಿ ಕ್ವಾರ್ಟರ್ ಫೈನಲ್ ಹಂತದಲ್ಲಿ ಬಹಳಷ್ಟು ಒಂದು ಉತ್ತಮ ರೀತಿಯ ಆಟವನ್ನು ದಾಖಲಿಸಿರ್ತಕ್ಕಂಥ ಸಹೋದರ ಜೋಡಿ ಸೆಮಿಫೈನಲ್ ಪಂದ್ಯಾಟವನ್ನು ಆಡ್ತಾ ಇದೆ. ಈ ನಡುವೆ ಬಹಳಷ್ಟು ಒಂದು ಉತ್ತಮ ರೀತಿಯ ಗ್ಯಾಪ್ ಶಾಟ್ ಅನ್ನು ದಾಖಲಿಸಿದ್ರು. ತನ್ಮೂಲಕ ಚೆಂಡು ರೇಖೆಯನ್ನು ಕಮಿಸ್ತಾ ಇದೀಗ ಬೌಂಡ್ರಿ.
2 ಓವರ್ಗಳ ಮುಕ್ತಾಯದ ಬಳಿಕ 16 ಓಟವನ್ನು ದಾಖಲಿಸ್ತಾ ಇದೆ. ಕ್ರಿಕ್ ಲೈನ್ ಪಂದ್ಯಾಟದ ನೇರ ಪ್ರಸಾರವನ್ನು ನೀಡಿದ್ರೆ ಸುಹೇಲ್ ನಿರ್ಣಯ ಈ ಒಂದು ಸ್ಕೋರಿಂಗ್ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಮೊದಲ ಹಂತದಲ್ಲಿ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. 2 ಓವರ್ಗಳ ಮುಕ್ತಾಯದ ಬಳಿಕ 16ಕ್ಕೆ ವಿದೌಟ್ ಲಾಸ್. ಬಹಳಷ್ಟು ಆಟಗಾರರು ಈ ಒಂದು ಟೂರ್ನಮೆಂಟಿನಲ್ಲಿ ವೈಫಲ್ಯದ ಹಾದಿಯನ್ನು ಕಂಡುಕೊಂಡ್ರು ಕೂಡ ಕೆಲವೊಂದು ಯುವ ಕ್ರಿಕೆಟಿಗರ ಜೊತೆಗಾಗಿ ಅನುಭವಿ ಆಟಗಾರರು ಬಹಳಷ್ಟು ಒಂದು ಸೌಹಾರ್ದ ಟ್ರೋಫಿಯಲ್ಲಿ ಸಕ್ಸಸ್ ಅನ್ನು ಕಂಡುಕೊಳ್ತಾ ಇದ್ದಾರೆ. ಅವಿನಾಶ್ ಮತ್ತೆ ಬೌಂಡ್ರಿಯನ್ನು ದಾಖಲಿಸ್ತಾ ಇದ್ದಾನೆ. ಎಂಸಿಎಚ್ನ ಆರಂಭಿಕ ಆಟಗಾರರು ಉತ್ತಮ ರೀತಿಯ ಆಟವನ್ನು ದಾಖಲಿಸ್ತಾ ಇದ್ದಾರೆ. ಕ್ಷೇತ್ರ ರಕ್ಷಣೆ ಪಡ್ಕೊಂಡ್ರು. ಗ್ಯಾಪ್ ಶಾಟ್ ಹೊಡೆದಂತ ಪ್ರಯತ್ನದ ನಡುವೆ ಡೀಪ್ ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಅವಿನಾಶ್ ಆಚಾರ್ಯ ಓಟವನ್ನು ದಾಖಲಿಸ್ತಾ ಇಲ್ಲ. ಚುಕ್ಯಾಸ ಬೀಸುವಂತ ಪ್ರಯತ್ನವನ್ನು ನಡೆಸಿದ್ರು, ಮತ್ತೆ ಓಟುಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಕೇವಲ 3ನೇ ಓವರ್ನಲ್ಲಿ 4 ಓಟುಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಎಂಡ್ ಆಫ್ ದಿ ಓವರ್ ನಂಬರ್ 3 ಸ್ಕೋರ್ ಮೂವ್ಸ್ ಆನ್ 20 ವಿದೌಟ್ ಲಾಸ್. ನಾಲ್ಕನೇ ಓವರ್ಗಾಗಿ ಅವಿಗಸ್ ಅಂತ ಚೆಂಡು ಈಗ ಕವರ್ಸ್ ಮೇಲ್ಭಾಗದಲ್ಲಿ ಬಹಳಷ್ಟು ಒಂದು ಉತ್ತಮ ರೀತಿಯ ಕ್ಷೇತ್ರಾಕ್ಷಣೆ 20ರ ಓಟವನ್ನು ದಾಖಲಿಸಿರ್ತಕ್ಕಂಥ ಎಂಸಿಎಚ್ನ ತಂಡ ಉತ್ತಮ ರೀತಿಯ ಹಸವನ್ನು ದಾಖಲಿಸಿದ್ರು. ತನ್ಮೂಲಕ ಹೋದಾರಿ ಆಘಾತವನ್ನು ಕಂಡುಕೊಳ್ತಾ ಇದೆ. ಸೌಹಾರ್ದ ಟ್ರೋಫಿಯ ಸೀಸನ್ 1ರ ಮುಂದಿನ ಪಂದ್ಯ ಗ್ರ್ಯಾಂಡ್ 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 ಫಿನಾಲೆಯ ಫೈನಲ್ ಹೋರಾಟಗಳು ಸಾಗ್ತದೆ. ಬಹುಶಃ ಸೌಹಾರ್ದ ಟ್ರೋಫಿಯಲ್ಲಿ ಬಹುಶಃ ಕರ್ನಾಟಕ ರಾಜ್ಯ ಟೆನಿಸ್ ಮೇಲೆ ಒಂದು ದಾಖಲೆ ಪಂದ್ಯಾಕೂಟ KSV ಅಲ್ಲ, ಪಂದ್ಯಾಟವನ್ನು ಆಡಿರ್ತಕ್ಕಂಥ ಹೆಚ್ಚಿನ ಆಟಗಾರರು ಸೌಹಾರ್ದ ಟ್ರೋಫಿಯ ಪಂದ್ಯಾಟವನ್ನು ಆಡಿದ್ರು. ಬಹುಶಃ ಅಲ್ಲಿ ಸಕ್ಸಸ್ ಅನ್ನ ಕಂಡಿರ್ತಕ್ಕಂಥ ಸಚಿನ ಸೌಹಾರ್ದ ಟ್ರೋಫಿಯಲ್ಲಿ ವೈಫಲ್ಯವನ್ನು ಕಂಡುಕೊಳ್ತಾ ಇದ್ದಾನೆ. ಸೋಲಿನ ಮನನೊಂದು ಪಂದ್ಯದ ವೀಕ್ಷಣೆಯಲ್ಲಿದ್ದಾರೆ ಸಚಿನ್ ಹಿರೇಸರ. ವರ್ಡ್ ಬಾಲ್ ಅನ್ನೋ ಸೂಚನೆ, ಅತಿರಿಕ್ತದ ಓಟಗಳ ಸೇರ್ಪಡೆ. ಈ ಹಂತದಲ್ಲಿ ಮತ್ತೆ ಡಾಟ್ ಬಾಲ್ ಮುಂದುವರಿಕೆಯನ್ನು ಪಡ್ಕೊಳ್ತಾ ಇದೆ. ನಾಲ್ಕು ಚೆಂಡುಗಳು ಇವಾಗಲೇ ಮುಕ್ತಾಯ ಹಾದಿಯನ್ನು ಕಂಡುಕೊಳ್ತಾ ಇದೆ. ಬಹಳಷ್ಟು ಒಂದು ಉತ್ತಮ ರೀತಿಯ ಕ್ಷೇತ್ರ ರಕ್ಷಣೆಯನ್ನು ಪಡ್ಕೊಂಡ್ರು. ಭಾನು ಪ್ರಕಾಶ್ ಈಗ ಸ್ಟ್ರೈಕರ್ ಅನ್ನು ಪಡ್ಕೊಳ್ತಾ ಇರ್ತಕ್ಕಂಥ ಆಟಗಾರ. ಬೀಸುವಂತ ಪ್ರಯತ್ನಗಳ ನಡುವೆ ಅಂತಿಮ ಹಂತದಲ್ಲಿ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಸೌಹಾರ್ದ ಟ್ರೋಫಿಯ
ಜಯವನ್ನ ದಾಖಲಿಸುವಂತ ತಂಡ 60,000 ಕ್ಯಾಶ್ ಪ್ರೈಸ್ ಜೊತೆಗಾಗಿ ಸೌಹಾರ್ದ ಟ್ರೋಫಿಯನ್ನು ಪಡ್ಕೊಳ್ತಾರೆ. ರನ್ನರ್ಸ್ ಅಪ್ ರೂಪದಲ್ಲಿ 30,000 ಜೊತೆಗಾಗಿ ಆಕರ್ಷಕ ಸೌಹಾರ್ದ ಟ್ರೋಫಿಯನ್ನು ಕೂಡ ಪಡ್ಕೊಳ್ತಾರೆ ಸಮಾರೋಪ ಸಮಾರಂಭದಲ್ಲಿ. ಸೀಸನ್ 1 ಅಂತಿಮ ಹಂತದಲ್ಲಿ ಈಗ ವ್ಯವಸ್ಥಿತ ಟೂರ್ನಮೆಂಟ್ ಅಂತಿಮ ಘಟ್ಟವನ್ನು ಪಡ್ಕೊಂಡ್ರೆ ಬಹುಶಃ ಮುಂದಿನ ವರ್ಷ ಡಿಸೆಂಬರ್ 25 ಸೌಹಾರ್ದ ಸೀಸನ್ ಎನ್ನುವ ಮುಖಾಂತರವಾಗಿ ಸೀಸನ್ 2 ಮತ್ತೊಂದು ದಾಖಲೆಯ 1 ಲಕ್ಷದ ಯಶಸ್ಸಿನ ಟೂರ್ನಮೆಂಟ್ ಅನ್ನ ಕೂಡ ಸೌಹಾರ್ದ ಫ್ರಾನ್ಸ್ ಕ್ರಿಕೆಟರ್ಸ್ ಕೂಡ ನಡೆಸ್ತದೆ. ಡಿಸೆಂಬರ್ 5, 6, 7, 2025 ಒಂದು ಪಂದ್ಯಾಟವಾಗಿ. ಅವಿಗೆಸ್ ಅಂತ ಚೆಂಡು ಈಗ ಬಿರುಸಿನ ಆಟವನ್ನು ದಾಖಲಿಸಿದ್ರು. ತನ್ನ ಮೂಲಕ ಸೀಮಾರೇಖೆಯನ್ನು ಕಮಿಸ್ತಾ ಇದೆ ಬೌಂಡ್ರಿ. ಉತ್ತಮ ರೀತಿ ಆಟ, ಕ್ಷೇತ್ರ ರಕ್ಷಣೆ ಪಡ್ಕೊಂಡ್ರು. ಒಂದು ಹಂತದಲ್ಲಿ ಸಿಎಫ್ಸಿ ಎಂಸಿಎಚ್ ಲೀಗ್ ಹಂತದಲ್ಲಿ ಬಹಳಷ್ಟು ಒಂದು ಉತ್ತಮ ರೀತಿಯ ಕ್ಷೇತ್ರ ರಕ್ಷಣೆ ಪಡ್ಕೊಂಡ್ರು. ಚೆಂಡನ್ನು ಅಡಾಯಿಸ್ತಾ ಇದ್ದಾರೆ. ನಂಬಲ ಸಾಧ್ಯ ರೀತಿಯ ಕ್ಷೇತ್ರ ರಕ್ಷಣೆ 4 ಓಟವನ್ನು ಉಳಿಸ್ತಾ ಇದ್ದಾರೆ. ಮೊದಲ 3 ಚೆಂಡು ಓಟಗಳಿಗೆ ಅಂತಿಮ ಹಂತದಲ್ಲಿ ಈಗ ಮತ್ತೆ ಅವಿನಾಶ ಒಂದು ಓಟವನ್ನು ದಾಖಲಿಸ್ತಾ ಇದ್ದಾರೆ. ಓಟವನ್ನು ದಾಖಲಿಸಿರ್ತಕ್ಕಂಥ ಸಿಎಫ್ಸಿಯ ತಂಡ ಕ್ಷೇತ್ರ ರಕ್ಷಣಾ ವೈಫಲ್ಯವನ್ನು ಕಂಡುಕೊಂಡಿದ್ರು. ಸ್ಕ್ವಾರ್ ಲಾಕ್ ಸೀಮಾರೇಖೆ ಹೊರ ಭಾಗವನ್ನು ಕಮಿಸ್ತಾ ಇದೆ. ಬೌಂಡ್ರಿ 4 ಓಟದ ಸೇರ್ಪಡೆ. ಕೆಲವೊಂದು ಸೆಮಿಫೈನಲ್ ಬಹಳಷ್ಟು ಎಡವಟ್ಟನ್ನು ಈಗ ಸಿಎಫ್ಸಿ ಆಟಗಾರರು ಮಾಡ್ತಾ ಇದ್ದಾರೆ. ಎಂಸಿಎಚ್ನ ಆಟಗಾರರಿಗೆ ಬಹಳಷ್ಟು ಓಟವನ್ನು ಬಿಟ್ಟುಕೊಡ್ತಾ ಇದ್ದಾರೆ. ಒಂದು ಹಂತದಲ್ಲಿ ಎಂಸಿಎಚ್ನ ಪರವಾಗಿ ಅವಿನಾಶ್ ಆಚಾರ್ಯ ಏಕಾಂಗಿ ಹೋರಾಟ ಬೀಸುವಂತ ಪ್ರಯತ್ನವನ್ನು ನಡೆಸಿದ್ರು. ಅಂತಿಮ ಹಂತದಲ್ಲಿ ಮತ್ತೆ ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. 5 ಓವರ್ಗಳ ಮುಕ್ತಾಯದ ಬಳಿಕ 30 ಮೊತ್ತವನ್ನು ದಾಖಲಿಸ್ತಾ ಇದೆ. ಪಂದ್ಯಾಟದಲ್ಲಿ 3 ಜನ ಯಶಸ್ವಿ ನಿರ್ಣಾಯಕರು. ಒಂದೆಡೆ ಸ್ಕಾಟ್ಲೆಂಡ್ ನಿರ್ಣಾಯಕರಾಗಿ 20 ವರ್ಷದಲ್ಲಿ 500ಕ್ಕೂ ಮಿಕ್ಕಿದ ಟೂರ್ನಮೆಂಟ್ಗಳಲ್ಲಿ ನಿರ್ಣಾಯಕರಾಗಿ ಯಶಸ್ಸನ್ನ ಕಂಡಿರ್ತಕ್ಕಂಥ ಕರಾವಳಿ ಕುವರ ಪ್ರಭು ಪ್ರಶಾಂತ. ಅವಿಗೆಸ್ ಅಂತ ಚೆಂಡು ಮತ್ತೆ ಓಟುಗಳಿಗೆ ಅವಕಾಶ ಮಾಡಿಕೊಟ್ರು. ಬಹುಶಃ ಪ್ರಶಾಂತ ಪ್ರಭುಗಳು ಇವತ್ತಿನ ದಿನ ಸೌಹಾರ್ದ ಟ್ರೋಫಿಯಲ್ಲಿ ನಿರ್ಣಾಯಕರಾಗಿ ಕಾರ್ಯವನ್ನು ನಿರ್ವಹಿಸಿದ್ರೆ ಮುಂದಿನ ವಾರ ಕೊಪ್ಪದ ಟೂರ್ನಮೆಂಟ್ ಅಲ್ಲಿ ಭಾಗವಹಿಸ್ತಾರೆ ಮತ್ತೆ ನಿರ್ಣಾಯಕರಾಗಿ. ಬಿರುಸಿನ ಆಟವನ್ನು ದಾಖಲಿಸಿದ್ರು. ಪರ್ಫೆಕ್ಟ್ ಹೊಡೆತವನ್ನು ದಾಖಲಿಸ್ತಾ ಇಲ್ಲ. ಮೂವತ್ತೈದಕ್ಕೆ ತಲುಪ್ತಾ ಇದೆ. 34ಕ್ಕೆ ತಲುಪ್ತಾ ಇದೆ. ಬಹುಶಃ ಎರಡು ದಿನಗಳ ಕಾಲ ಸಾಗ್ತಾ ಇರ್ತಕ್ಕಂಥ ಒಂದು ಯಶಸ್ಸಿನ ಸೌಹಾರ್ದ ಟ್ರೋಫಿಯಲ್ಲಿ ಬಹುಶಃ ಎಷ್ಟು ಜನ ವೀಕ್ಷಕರು ಯೂಟ್ಯೂಬ್ ಮುಖಾಂತರವಾಗಿ ವೀಕ್ಷಣೆ ಮಾಡಿದ್ರೆ, ಕುರುವಳ್ಳಿಯ ಗಣೇಶ 2 ದಿನಗಳ ಕಾಲ ಇದೇ ಒಂದು ಅಂಗಣದಲ್ಲಿ ಬಹುಶಃ ನಿನ್ನೆಯಿಂದ ಆರಂಭಿಕ ಹಂತದಿಂದ ಹಿಡಿದು ಕೊನೆ ಹಂತದವರೆಗೂ ಕೂಡ ಈ ಒಂದು ಪಂದ್ಯಾಟವನ್ನ ಕುರುವಳ್ಳಿಯ ಗಣೇಶ ವೀಕ್ಷಣೆ ಮಾಡ್ತಾ ಇದ್ದಾನೆ. ಅವ್ರಿಗೆ ಕೂಡ
ಮತ್ತೊಮ್ಮೆ ಧನ್ಯವಾದಗಳು. ಕೋಚ್ಗಳಿಗೆ ಮತ್ತೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಮೂವತ್ತ 8 ಅಂತಿಮ ಎಸಕ್ಕಾಗಿ ಬೀಸುವಂತ ಪ್ರಯತ್ನವನ್ನು ನಡೆಸಿದ್ರು. ನೆಚ್ಚಿನ ಹೊಡೆತಗಳಿಗೆ ಅವಕಾಶ ಮಾಡಿಕೊಟ್ರು. ತನ್ನ ಮೂಲಕ ಅಂತಿಮ ಚೆಂಡಿನಲ್ಲೀಗ ಅವಿನಾಶ್ ಆಚಾರ್ಯ ವಿಕೆಟ್ ಅನ್ನು ಒಪ್ಪಿಸಿದ್ರು. ಅಂತಿಮ ಹಂತದಲ್ಲಿ ಸ್ವಲ್ಪ ಪ್ರಭುಗಳಿಗೆ ಕೆಲಸವನ್ನ ನೀಡಿದ್ರು. ಸೌಹಾರ್ದ ಟ್ರೋಫಿಯ ಎರಡನೇ ಹಂತದಲ್ಲೀಗ ಮುಂದುವರಿಕೆಯನ್ನು ಕಂಡುಕೊಳ್ಳಬೇಕಾಗಿದೆ. ಅಲಿಬಾಯ್ ಕ್ರಿಕ್ಲೈನ ಕ್ಯಾಮರಾಮನ್ ಆಗಿ ಕಾರ್ಯವನ್ನು ನಿರ್ವಹಿಸಿದ್ರೆ, ಇನ್ನೊಂದೆಡೆ ಸುವಾನ್ ಬಹಳಷ್ಟು ಅನುಭವಿ ಕ್ಯಾಮರಾಮನ್ಗಳಿಗೂ ಇವತ್ತಿನ ದಿನ ಈ ಒಂದು ಟೂರ್ನಮೆಂಟಿನ ನೇರ ಪ್ರಸಾರವನ್ನು ಕೂಡ ನಡೆಸ್ತಾ ಇದ್ದಾರೆ. ಅದೇ ರೀತಿ ಒಂದು ಟೂರ್ನಮೆಂಟ್ಗೆ ಆಗಮಿಸಿರ್ತಕ್ಕಂಥ ಪ್ರೇಕ್ಷಕರಿರಲಿ, ಆಟಗಾರರಿರಲಿ, ಊಟವನ್ನು ಮಾಡದೇ ಇರ್ತಕ್ಕಂಥ ಒಂದು ಪಕ್ಷದಲ್ಲಿ ಊಟದ ವ್ಯವಸ್ಥೆ ಇದೆ, ಊಟವನ್ನ ಮಾಡಿ ಬನ್ನಿ ಅನ್ನೋದನ್ನ ಸಂಘಟಕರ ಪರವಾಗಿ ತಿಳಿಸ್ತಾ ಇದ್ದಾವೆ. ನಲವತ್ತರ ಒಂದು ಟಾರ್ಗೆಟ್ ಅನ್ನು ಚೇಸಿಂಗ್ ಮಾಡಬೇಕಾಗಿದೆ. ಮೊದಲ ಹಂತದಲ್ಲಿ ಆರಂಭಿಕ ಆಟಗಾರರು ಸಿಎಫ್ಸಿಯ ಪರವಾಗಿ ಈ ನಡುವೆ ಈಗ ಗುಣಿಸುವಂತ ಪ್ರಯತ್ನ, ತನ್ನ ಮೂಲಕ ಸ್ವಿಪ್ ಶಾಟ್ ಸೀಮಾರೇಖೆಯನ್ನು ಗಮನಿಸ್ತಾ ಇದೆ. ಬೌಂಡ್ರಿ ಬರಸಿಡಿನ ಬಾರ್ಜರಿ ಬೌಂಡ್ರಿ ಮುಖಾಂತರ ಆರಂಭ. ಸಿಎಫ್ಸಿಯ ತಂಡ 4 ಅಂಕವನ್ನು ದಾಖಲಿಸ್ತಾ ಇದ್ದಾರೆ. ಎರಡನೇ ಬಾರಿ ಈ ಬಾರಿಯ ಸದ ಚೆಂಡು ತನ್ನ ಮೂಲಕ ನಂಬಲ ಸಾಧ್ಯ ರೀತಿಯಲ್ಲಿ ಬರಸಿಡ ಹೊಡೆತವನ್ನು ದಾಖಲಿಸಬಲ್ಲಂತ ಕಾರ್ತಿಕ ವಿಕೆಟ್ ಅನ್ನ ಒಪ್ಪಿಸ್ತಾ ಇದ್ದಾನೆ. ಹೊಸ ಆಟಗಾರ ರಮೇಶ ಈ ನಡುವೆ ಈಗ ವಿಶೇಷ ಶೈಲಿ ಹೊಡೆತವನ್ನು ದಾಖಲಿಸಿದ್ರು. ಮತ್ತೊಂದು ಬೌಂಡ್ರಿ, 4 ಅಂಕದ ಸೇರ್ಪಡೆ. ಗೆಲುವಿನ ಲೆಕ್ಕಾಚಾರಕ್ಕಾಗಿ 540ಗಳು ಸಾಗ್ತಾ ಇದೆ.
4 ಚೆಂಡುಗಳ ಬಳಿಕ 8 ಓಟವನ್ನು ದಾಖಲಿಸ್ತಾ ಇದ್ದಾರೆ. ಎಂಟರ ಓಟವನ್ನು ಈಗ ಲಾಸ್ ಆಫ್ ಒನ್ ವಿಕೆಟ್ ಮುಖಾಂತರವಾಗಿ ದಾಖಲಿಸ್ತಾ ಇದೆ. ಆರಂಭಿಕ ಹಂತದಲ್ಲಿ ಭರಸಿನ ಹೊಡೆತವನ್ನು ದಾಖಲಿಸಬಲ್ಲಂತ ಕಾರ್ತಿಕ್ ವಿಕೆಟ್ ಅನ್ನು ಒಪ್ಪಿಸಿದ್ರು. ಮೊದಲ ಚೆಂಡು ಈಗ ಓಟಗಳಿಗೆ ಅವಕಾಶನ ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ ಆಗ್ತಾ ಇದೆ. ಎರಡನೇ ಸೆಮಿಫೈನಲ್ ಪಂದ್ಯಾಟ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ವೈಡ್ ಬಾಲ್ ಎನ್ನುವ ಸೂಚನೆ, ಅತಿರಿಕ್ತದ ಓಟಗಳ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ಪ್ರಭುಗಳು ಈಗ ವೈಡ್ ಬಾಲ್ ಎನ್ನುವ ಸೂಚನೆ ರವಾನಿಸ್ತಾ ಇದ್ದಾರೆ. ಅತಿರಿಕ್ತದ ಓಟದ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ನಲವತ್ತರ ಟಾರ್ಗೆಟ್ ಈಗ 9 ಓಟವನ್ನು ದಾಖಲಿಸ್ತಾ ಇದ್ದಾರೆ. ವೇಗದ ಚೆಂಡಿಗೆ ಮತ್ತೆ ಅವಕಾಶ ಮಾಡಿಕೊಟ್ರು. ಸ್ವೀಪ್ ಶಾಟ್ ಮಾಡುವಂತ ಪ್ರಯತ್ನ, ನಡುವೆ ಈಗ ಮತ್ತೆ ಡಾಟ್ ಬಾಲ್. ಓಟಗಳಿಗೆ ಮತ್ತೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ಮುಂದುವರಿಕೆಯನ್ನು ಪಡ್ಕೊಳ್ತಾ ಇದೆ. ಸತತ ಡಾಟ್ ಬಾಲ್ಗಳು ಈಗ CFC ಆಟಗಾರರಿಗೆ ತಲೆನೋವನ್ನುಂಟು ಮಾಡ್ತಾ ಇದೆ. ಓಟಗಳಿಗೆ ಮತ್ತೆ ಹಂತದಲ್ಲಿ ಈಗ ಡಾಟ್ ಬಾಲ್ ಮುಂದುವರಿಕೆಯನ್ನು ಪಡ್ಕೊಳ್ತಾ ಇದೆ. ಜಯಕ್ಕಾಗಿ ಇನ್ನು ಕೂಡ 31 ಓಟಗಳು 25 ಚೆಂಡುಗಳ ಮುಂದೆ ಬರಬೇಕಾಗಿದೆ. ಅಂತಿಮ ಹಂತದಲ್ಲಿ ಈಗ ಕೇವಲ 1 ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ಸೌಹಾರ್ದ ಟ್ರೋಫಿ ಹೋರಾಟಗಳು ಇಲ್ಲಿ 2 ತಂಡಗಳಿಗೆ ಟೆನ್ಷನ್ ಆದ್ರೆ ಗಣೇಶನಿಗೂ ಕೂಡ ಟೆನ್ಷನ್ ಆರಂಭ. 40ರ ಒಂದು ಟಾರ್ಗೆಟ್ ಅನ್ನ ಚೇಸಿಂಗ್ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ 9 ಓಟವರೆಗೆ ಆರಂಭಿಕ ಹಂತದಲ್ಲಿ CFC ಆಟಗಾರರು ದಾಖಲಿಸ್ತಾ ಇದ್ದಾರೆ. MCH ಮಲ್ನಾಡ್ ಹಂಟರ್ಸ್
ಫೈನಲ್ ಟಿಕೆಟ್ ಅನ್ನು ಪಡ್ಕೊಳ್ತಾ ಇರ್ತಕ್ಕಂಥ ತಂಡ. ಬೀಸುವಂತ ಪ್ರಯತ್ನವನ್ನು ನಡೆಸಿದ್ರು, ತನ್ನ ಮೂಲಕ ಚೆಂಡು ಸೀಮಾರ ಕೆಳಗೆ ಬೀಸ್ತಾ ಇದೆ, ಬೌಂಡ್ರಿ. 13ಕ್ಕೆ ತಲುಪ್ತಾ ಇದೆ, 28 ಅಂಚುಗಳು ಬರಬೇಕಾಗಿದೆ. ಗೆಲುವಿನ ಲೆಕ್ಕಾಚಾರಕ್ಕಾಗಿ ಎರಡೂ ತಂಡಗಳು ಓಚುಗಳಿಗೆ ಮತ್ತೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ವೇಗದ ಎಸ್ಗಳಿಗೆ ಈ ಒಂದು ಹಂತದಲ್ಲಿ ನವೀನ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾನೆ. ಆರಂಭಿಕ ಓವರ್ನಲ್ಲಿ 8 ಓಚುಗಳಿಗೆ ಅವಕಾಶವನ್ನ ಮಾಡಿಕೊಟ್ಟಿರ್ತಕ್ಕಂಥ ನವೀನ್ ಉತ್ತಮ ರೀತಿಯ ಎಸ್ಗಳು ಬರ್ತಾ ಇದೆ. ಬಹಳಷ್ಟು ಒಂದು ಉತ್ತಮ ರೀತಿಯ ಆಟ. ಲೋವರ್ ಫುಲ್ಲಾಸ್ ಕೆಲವರಿಗೆ ಅವಕಾಶ ಮಾಡಿಕೊಟ್ರು. ಡೀಪ್ ಕವಾಲ್ ಸೀಮಾರಕ್ಕೆ ಕಮಿಸ್ತಾ ಇದೆ, ಬೌಂಡ್ರಿ. ಹದಿನೇಳಕ್ಕೆ ತಲುಪ್ತಾ ಇದೆ, 24 ಓಚುಗಳು. ಇಪ್ಪತ್ತ ಓಚುಗಳಿಗೆ ಅಂತಿಮ 21 ಚೆಂಡುಗಳ ಮುಂದೆ 23 ಓಚುಗಳು ಬರಬೇಕಾಗಿದೆ. ಬೀಸುವಂತ ಪ್ರಯತ್ನವನ್ನು ನಡೆಸಿದ್ರು, ಮತ್ತೆ ಸೇಫ್ ಶಾಟ್ ದಾಖಲಿಸುವಂತ ಪ್ರಯತ್ನ ಹಂತದಲ್ಲಿ ಚುಕ್ಕಿಯ ಮುಂದುವರಿಕೆಯನ್ನು ಕಂಡುಕೊಳ್ಳುತ್ತಾ ಇದೆ. ವೈಡ್ ಬಾಲ್ ಏನೋ ಸೂಚನೆ ರವಾನಿಸ್ತಾ ಇದ್ದಾರೆ. ಗೂಟದ ಹಿಂಭಾಗದಲ್ಲಿ ಅವಿನಾಶ್ ಆಚಾರ್ಯ ಉತ್ತಮ ರೀತಿಯ ಒಂದು ಗೂಟ್ ರಕ್ಷಣೆಯನ್ನು ಪಡ್ಕೊಳ್ತಾ ಇದ್ದಾನೆ. 18ಕ್ಕೆ ತಲುಪ್ತಾ ಇದೆ, 22 ಓಚುಗಳು ಇನ್ನೂ ಕೂಡ ಬರಬೇಕಾಗಿದೆ. ಬೀಸುವಂತ ಹಂತದಲ್ಲಿ ಈಗ ಹೋದಾರಿ ಆಘಾತವನ್ನು ಕಂಡುಕೊಳ್ತಾ ಇದೆ. ಮೊದಲ ಬ್ರೇಕ್ ಥ್ರೂ ಅನ್ನ ಈಗ ಮತ್ತೆ ನವೀನ ಪಡ್ಕೊಳ್ತಾ ಇದ್ದಾನೆ. ಬಹಳಷ್ಟು 3 ಓವರ್ಗಳ ಮುಕ್ತಾಯದ ಬಳಿಕ 2ನೇ ಸೆಮಿಫೈನಲ್ ಹೋರಾಟದಲ್ಲೂ ಈಗ 2 ತಂಡಗಳ ಕುತೂಹಲದ ಪಂದ್ಯಾಟವನ್ನು ಆಡ್ತಾ ಇದೆ. ಜಯಕ್ಕಾಗಿ 18 ಚೆಂಡು 21 ಓಚುಗಳು ಬರಬೇಕಾಗಿದೆ. 18 ಚೆಂಡು 22 ಓಚುಗಳು ಬರಬೇಕಾಗಿದೆ. ಇವಾಗಲೇ 18 ಓಟವನ್ನು ದಾಖಲಿಸ್ತಾ ಇದ್ದಾರೆ. ಪಂದ್ಯವನ್ನು ಮುಂದುವರಿಸಿ ಅನ್ನೋ ಸೂಚನೆ ಮತ್ತೆ ನಿರ್ಣಾಯಕರಿಗೆ ತೋರ್ಪಡಿಸ್ತಾ ಇದ್ದಾವೆ. ಸೌಹಾರ್ದ ಟ್ರೋಫಿ ಓಚಗಳಿಗೆ ಮತ್ತೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ವಿನಯ್, ಸುಹೇಲ್ ಹಾಗೇನ
ಫೈಸಲ್ ಹಾಗೇನ ಸುಜಿತ್ ಸಾಲ್ಯಾನ ಸಾರಥ್ಯದಲ್ಲಿ ಸಾಗ್ತಾ ಇರ್ತಕ್ಕಂಥ ಸೌಹಾರ್ದ ಟ್ರೋಫಿಯ ಅಂತಿಮ ಹಂತದ ಪಂದ್ಯಾಟಗಳು. ವೈಡ್ ಬಾಲ್ ಅನ್ನು ಸೂಚನೆ ರವಾನಿಸ್ತಾ ಇದ್ದಾರೆ. ಅತಿರಿಕ್ತದ ಓಟಗಳ ಸೇರ್ಪಡೆ ಆಗ್ತಾ ಇದೆ. ಮತ್ತೆ ಒಂದು ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. 19ಕ್ಕೆ ತಲುಪ್ತಾ ಇದೆ. ಜಯಕ್ಕಾಗಿ 21 ಓಟಗಳು ಬರಬೇಕಾಗಿದೆ. ದೀಪು ಆಟ ಹಂತದಲ್ಲಿ ಈಗ ಬರಬೇಕಾಗಿದೆ. ಸಂತು ಆಟ ಕೊಡುವ ಒಂದು ಹಂತದಲ್ಲಿ ವೇಗದ ಚೆಂಡಿಗೆ ಅವಕಾಶವನ್ನು ಮಾಡಿಕೊಟ್ರು. ಓಟವನ್ನು ದಾಖಲಿಸ್ತಾ ಇಲ್ಲ. ಸೌಹಾರ್ದ ಟ್ರೋಫಿಯ ಕುತೂಹಲದ ಪಂದ್ಯ. ಕ್ಷಣ ಕ್ಷಣಕ್ಕೂ ಮತ್ತಷ್ಟು ಕುತೂಹಲ ಘಟ್ಟವನ್ನು ಕೂಡ ತಲುಪ್ತಾ ಇದೆ. ಜಾಣ್ಮೆ ಆಟವನ್ನು ದಾಖಲಿಸ್ತಾ ಇದ್ದಾರೆ. ಎರಡು ಓವರ್ಗಳಲ್ಲಿ ನವೀನ ಉತ್ತಮ ರೀತಿಯ ಒಂದು ಹೊಸಗಾರಿಕೆಯನ್ನು ತೋರ್ಪಡಿಸಿದ್ರೆ ಕಾರ್ತಿಕ್ ಸುಂದರತೆಯ ಡಾಟ್ ಬಾಲ್ ಚೆಂಡನ್ನು ಎಸ್ತಾ ಇದ್ದಾನೆ. ಬೀಸುವಂತ ಪ್ರಯತ್ನಗಳು ಬರ್ತಾ ಇದೆ. ಪರ್ಫೆಕ್ಟ್ ಹೊಡೆತವನ್ನು ಈಗ CFC ಹೋರಾಟವನ್ನ ಅಂತಿಮ ಘಟ್ಟದಲ್ಲಿ ಹೋರಾಟವನ್ನು ಮಾಡಬೇಕಾಗಿದೆ. ಬೌಂಡ್ರಿಗಳು ಬರಬೇಕಾಗಿದೆ. ಓಟಗಳಿಗೆ ಮತ್ತೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ ಆಗ್ತಾ ಇದೆ. MCH ಬಹಳಷ್ಟು ಒಂದು ಹೋರಾಟವನ್ನು ನಡೆಸ್ತಾ ಇದೆ. ಅಂತಿಮ ಹಂತದಲ್ಲಿ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ದೀಪು ಆಡಿರ್ತಕ್ಕಂಥ 12 ಚೆಂಡುಗಳಲ್ಲಿ ಯಾವುದೇ ಓಟವನ್ನು ಒಂದು ಹಂತದಲ್ಲಿ ದಾಖಲಿಸ್ತಾ ಇಲ್ಲ. ಅಂತಿಮ ಹಂತದಲ್ಲಿ ಈಗ ಫೈನಲ್ ಗ್ರ್ಯಾಂಡ್ ಫಿನಾಲೆ ಟಿಕೆಟ್ಗಾಗಿ 12 ಚೆಂಡು 21 ಓಟಗಳು ಬರಬೇಕಾಗಿದೆ. MCH ಹೋರಾಟವನ್ನು ಮಾಡಬೇಕಾಗಿದೆ. ಈ ನಡುವೆ ಈಗ ಮತ್ತೆ ತನ್ಮೂಲಕ ಹೋದಾರಿ ಆಘಾತವನ್ನು ಕಂಡುಕೊಳ್ತಾ ಇದೆ. ಒಂದು ಹಂತದಲ್ಲಿ ಸುಲಭ ಸಾಧ್ಯತೆಯ ಗೆಲುವಿನ ಸೂಚನೆಯನ್ನು ನೀಡಿರ್ತಕ್ಕಂಥ CFC ಆಟಗಾರರು ಬ್ಯಾಕ್ ಟು ಬ್ಯಾಕ್ ವಿಕೆಟ್ ಅನ್ನು ಕಳ್ಕೊಳ್ತಾ ಇದ್ದಾರೆ.
ಧನ್ಯವಾದಗಳು ದಯ್ಯ ಅವರ. ಎರಡನೇ ಸೆಮಿಫೈನಲ್ ಹೋರಾಟ ಈಗ ಅಂತಿಮ ಘಟ್ಟವನ್ನು ತಲುಪ್ತಾ ಇದೆ. ಜಯಕ್ಕಾಗಿ ಎರಡು ತಂಡಗಳು 540 ನೀಡ್ತಾ ಇದೆ. ಹನ್ನೊಂದು ಚೆಂಡುಗಳ ಮುಂದೆ 21 ಓಟುಗಳು ಬರಬೇಕಾಗಿದೆ. 40 ಒಂದು ಟಾರ್ಗೆಟ್ ಅನ್ನ ಸಿಎಫ್ಸಿ ದಾಖಲಿಸಬೇಕಾಗಿದೆ. ಚೇಸಿಂಗ್ ಅನ್ನ ಮಾಡಬೇಕಾಗಿದೆ. ರೈಸಿಂಗ್ ಡೆಲಿವರಿಗೆ ಅವಕಾಶ ಮಾಡಿಕೊಟ್ರು. ತನ್ನ ಮೂಲಕ ನೋ ಬಾಲ್. ಅತಿರಿಕ್ತದ ಓಟುಗಳು ಒಂದು ಹಂತದಲ್ಲಿ ಸಿಎಫ್ಸಿಗೆ ಪ್ಲಸ್ ಪಾಯಿಂಟ್ ಆಗ್ತಾ ಇದೆ. ಇಲ್ಲಿ ಜಯವನ್ನ ದಾಖಲಿಸುವಂತ ತಂಡ ಟೂರ್ನಮೆಂಟಿನ ಎರಡನೇ ತಂಡವಾಗಿ ಗ್ರ್ಯಾಂಡ್ 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 ಫಿನಾಲೆಗೆ ಎಂಟ್ರಿಯನ್ನ ಕೂಡ ಪಡ್ಕೊಳ್ಳುತ್ತದೆ. ಈ ನಡುವೆ ಬಹಳಷ್ಟು ಉತ್ತಮ ಹೊಡೆತ. 1 ಬಾಲ್ಸ್ ಬೌಂಡ್ರಿ. ರೇಖೆಯನ್ನು ಗಮನಿಸ್ತಾ ಇದೆ. ಬೌಂಡ್ರಿ 10 ಚೆಂಡು ಜಯಕ್ಕಾಗಿ 16 ಓಟುಗಳು ಬರಬೇಕಾಗಿದೆ. ದಾಂಡಿಗತ್ತದಲ್ಲಿ ತಂಡವನ್ನು ಆಧರಿಸಿದಂತ ಅವಿನಾಶ್ ಆಚಾರ್ಯ ಎಸೆತಗಳು ಉತ್ತಮ ರೀತಿಯ ವೇಗದ ಚೆಂಡಿಗೆ ಅವಕಾಶವನ್ನು ಮಾಡಿಕೊಟ್ರು. ತನ್ನ ಮೂಲಕವಾಗಿ ಡಾಟ್ ಬಾಲ್ ಮುಂದುವರಿಕೆಯನ್ನು ಪಡ್ಕೊಳ್ತಾ ಇದೆ. ಗೆಲುವಿನ ಲೆಕ್ಕಾಚಾರಕ್ಕಾಗಿ ಹೋರಾಟಗಳು ಬೀಸುವಂತ ಪ್ರಯತ್ನವನ್ನು ನಡೆಸಿದ್ರು. ತನ್ನ ಮೂಲಕ ಇಲ್ಲಿ ತೃತೀಯ ನೇತ್ರಕ್ಕೆ ಮೊರೆ ಹೋಗ್ತಾ ಇದ್ದಾರೆ. ರನ್ಔಟ್ ಬಂದ್ರೆ ಇಲ್ಲಿ ಎಂಸಿಎಫ್ಗೆ ಎಂಸಿಎಚ್ಗೆ ಸ್ವಲ್ಪ ಮಟ್ಟಿಗೆ ಪ್ಲಸ್ ಪಾಯಿಂಟ್ ಆಗ್ತದೆ. ಈ ನಡುವೆ ಔಟ್ ಎನ್ನುವ ಸೂಚನೆಯನ್ನ ಥರ್ಡ್ ಅಂಪೈರ್ ಈಗ ತೋರ್ಪಡಿಸ್ತಾ ಇದ್ದಾರೆ. ಕುತೂಹಲ ಘಟ್ಟದ ಪಂದ್ಯ ಜಯಕ್ಕಾಗಿ ಎಂಟಕ್ಕೆ 15. ಓಟುಗಳು ಅಂತಿಮ 8 ಚೆಂಡುಗಳ ಮುಂದೆ ಬರಬೇಕಾಗಿದೆ. ಈ ನಡುವೆ ಬೀಸುವಂತ ಪ್ರಯತ್ನವನ್ನು ನಡೆಸಿದ್ರು. ಪರ್ಫೆಕ್ಟ್ ಹೊಡೆತವನ್ನು ದಾಖಲಿಸ್ತಾ ಇಲ್ಲ. ಎಂಸಿಎಚ್ ಫೈನಲ್ ಟಿಕೆಟ್ಗಾಗಿ ಹೋರಾಟವನ್ನು ಈಗ ನಡೆಸ್ತಾ ಇದೆ. ಸಿಎಫ್ಸಿ ಈ ಒಂದು ಚೆಂಡಿನಲ್ಲಿ ಬೌಂಡ್ರಿಯನ್ನು ದಾಖಲಿಸಿದ್ರು ಕೂಡ ಪಂದ್ಯ ಅಂತಿಮದಲ್ಲಿ ಮತ್ತೆ ರೋಚಕ ಘಟ್ಟವನ್ನು ಕೂಡ ತಲುಪ್ತದೆ. ವೇಗದ ಚೆಂಡಿಗೆ ಅವಕಾಶ ಮಾಡಿಕೊಟ್ರು. ನಿರ್ಣಾಯಕ ಪೀಠದಲ್ಲಿ ಮಂಜು ವೈಡ್ ಬಾಲ್ ಎನ್ನುವ ಸೂಚನೆ ರವಾನಿಸ್ತಾ ಇದ್ದಾರೆ. ಅತಿರಿಕ್ತದ ಓಟುಗಳ ಸೇರ್ಪಡೆ ಆಗ್ತಾ ಇದೆ. 7ಕ್ಕೆ 15. ಈ ನಡುವೆ ಬಹಳಷ್ಟು ಉತ್ತಮ ರೀತಿಯ ಹೊಡೆತ. ಚೆಂಡು ಸೀಮಾರೇಖೆಯನ್ನು ಗಮನಿಸ್ತಾ ಇದೆ. ಬೌಂಡ್ರಿ ಜಯಕ್ಕಾಗಿ 11 ಓಟುಗಳು ಫೈನಲ್ ಟಿಕೆಟ್ಗಾಗಿ ಬರಬೇಕಾಗಿದೆ. ಇಲ್ಲಿ ಆಟಗಾರರಿಗೆ ಟೆನ್ಷನ್, ಅಲ್ಲಿ ಸಚಿನರಿಗೂ ಕೂಡ ಟೆನ್ಷನ್.
ಅಂತಿಮ ಹಂತದಲ್ಲಿ ಕೋಚುಗಳಿಗೆ ಅವಕಾಶನ ಮಾಡಿಕೊಡ್ತಾ ಇಲ್ಲ. ಜಯಕ್ಕಾಗಿ 11 ಕೋಚುಗಳು ಸೌಹಾರ್ದ ಟ್ರೋಫಿಯ ಒಂದು ತಂಡ ಮಲ್ನಾಡ್ ಹಂಟರ್ಸ್ ಇವಾಗಲೇ ಫೈನಲ್ ಟಿಕೆಟ್ ಅನ್ನು ಪಡ್ಕೊಳ್ತಾ ಇದೆ. ಇಲ್ಲಿ CFC MCH ಎರಡನೇ ತಂಡಕ್ಕಾಗಿ ಹೋರಾಟವನ್ನು ನಡೆಸ್ತಾ ಇದೆ. ಅಂತಿಮ ಹಂತದಲ್ಲಿ ಜಯಕ್ಕಾಗಿ ಲೋವರ್ ಫುಲ್ ಡೆಲಿವರಿಗೆ ಅವಕಾಶನ ಮಾಡಿಕೊಟ್ರು. ರನ್ಔಟ್ ಮಾಡುವಂತ ಪ್ರಯತ್ನದ ನಡುವೆ ಈಗ ಹೋದಾರಿ ಆಘಾತವನ್ನು ಕಂಡುಕೊಳ್ತಾ ಇದೆ. 4ಕ್ಕೆ 11. ಬಹುಶಃ CFC ಪರವಾಗಿ ಕಾರ್ತಿಕ್ ಮಾಡಿರ್ತಕ್ಕಂತ ಒಂದು ತಪ್ಪು ಅಂತಿಮ ಹಂತದಲ್ಲಿ ತಂಡ ಸಂಕಷ್ಟಕ್ಕೆ ಸಿಲುಕ್ತಾ ಇದೆ. ಅನುಭವಿ ಆಟಗಾರ ಮೊದಲ ಚೆಂಡಿನಲ್ಲಿ ಬೌಂಡ್ರಿಯನ್ನು ದಾಖಲಿಸಿ ಎರಡನೇ ಚೆಂಡಿನಲ್ಲಿ ಮತ್ತೆ ಬೌಂಡ್ರಿಯನ್ನು ದಾಖಲಿಸುವ ಒಂದು ಹಂತದಲ್ಲಿ ವಿಕೆಟ್ ಅನ್ನು ಒಪ್ಪಿಸಿದ್ರು. ಈಗ ಹೊಸ ಆಟಗಾರ ಬಹುಶಃ ಕುತೂಹಲದ ಪಂದ್ಯಾಟ ಈಗ ರೋಚಕ ಘಟ್ಟವನ್ನು ತಲುಪ್ತಾ ಇದೆ. ಈಗ ಅಂತಿಮ ಹಂತದಲ್ಲಿ ಈಗ 3 ಚೆಂಡು ಜಯಕ್ಕಾಗಿ 11 ದೋಚುಗಳು ಬರಬೇಕಾಗಿದೆ. ಈ ಬಾರಿಯ ಸಂತ ಚೆಂಡು ತನ್ಮೂಲಕ MCH ಗೆಲುವಿನ ಹಾದಿಯಲ್ಲಿ ಮುನ್ನುಗ್ತಾ ಇರ್ತಕ್ಕಂಥ ತಂಡ. ಬಹುಶಃ ಒಂದು ಹಂತದಲ್ಲಿ ವೈಡ್ ಬಾಲ್ ನೋ ಬಾಲ್ಗೆ ಬೌಂಡ್ರಿ ದಾಖಲಿಸಿದ್ರೆ ಇನ್ನೂ ಕೂಡ ಅವಕಾಶ ಇದೆ. ಈ ನಡುವೆ ಈಗ ಮತ್ತೆ ವೈಡ್ ಬಾಲ್ ಅನ್ನು ಸೂಚನೆ ರವಾನಿಸ್ತಾ ಇದ್ದಾರೆ. ಅತಿರಿಕ್ತದ ಓಟುಗಳ ಸೇರ್ಪಡೆ 2ಕ್ಕೆ 10. ಕುತೂಹಲ ಘಟ್ಟದಲ್ಲಿ ಈಗ ನಾಗನಿಗೆ ಟೆನ್ಷನ್ ಆರಂಭ. ಸ್ಟೈಲ್ ನಾಗ ಬಹುಶಃ ನೆನೆ ದಿನ ಬಹಳಷ್ಟು ಒಂದು ಉತ್ತಮ ರೀತಿಯ ಕ್ಷೇತ್ರ ರಕ್ಷಣೆ ಪಡ್ಕೊಂಡಿರ್ತಕ್ಕಂಥ ಆಟಗಾರ. ಸ್ಲೋವರ್ ಚೆಂಡಿಗೆ ಅವಕಾಶನ ಮಾಡಿಕೊಟ್ರು. ತನ್ಮೂಲಕ ಚೆಂಡು ರೇಖೆಯನ್ನು ಕಮಿಸ್ತಾ ಇದೆ. ಬೌಂಡ್ರಿ ಒಂದು ಚೆಂಡು 6 ರೋಚುಗಳು ಬರಬೇಕಾಗಿದೆ. ಬಹುಶಃ ವೈಡ್ ಬಾಲ್ ಕಂಡ್ರೆ ಪಂದ್ಯ ಕುತೂಹಲ ಕೂಡ ಹೆಚ್ಚಿಸ್ತದೆ. ವೈಡ್ ಬಾಲ್ ನೋ ಬಾಲ್ಗೆ ಇನ್ನೂ ಕೂಡ CFCಗೆ ಅವಕಾಶ ಇದೆ. ಈ ಬಾರಿಯ ಸಂತ ಚೆಂಡು ತನ್ಮೂಲಕ MCH ತಂಡ ಸೌಹಾರ್ದ ಟ್ರೋಫಿಯ ಫೈನಲ್ ಟಿಕೆಟ್ ಅನ್ನು ಪಡ್ಕೊಳ್ತಾ ಇದೆ. ಅಲ್ಲಿ ಮಲ್ನಾಡು ಹಂಟರ್ಸ್ ಆಗೇನೆ MCH ಎರಡೂ ತಂಡದ ನಾಯಕರು ಟಾಸ್ಗೆ ಬನ್ನಿ. ಅದೇ ರೀತಿ ಸೌಹಾರ್ದ ಟ್ರೋಫಿಯ ಒಂದು ದಾಖಲೆಯ ಹೊನಲು ಬೆಳಕಿನ ಪಂದ್ಯಾಟದಲ್ಲಿ 16 ತಂಡಗಳು ಪಾರ್ಟಿಸಿಪೇಷನ್ ಅನ್ನು ಮಾಡಿರ್ತಕ್ಕಂಥ ಒಂದು ವ್ಯವಸ್ಥಿತ ಟೂರ್ನಮೆಂಟಿನಲ್ಲಿ 14 ತಂಡ